ಮಾನ್ಯ ಸದಸ್ಯರು ಕೌನ್ಸಿಲಿಂಗನ್ನು ಸೊ ಫಸ್ಟ್ ಟೈಮ್ ನಾನು ಬಂದಾಗ ಸ್ವಲ್ಪ ಪ್ರೆಷರ್ ಮೇಲೆ ನಾವು ಡೆಪ್ಯುಟೇಷನ್ ಎಲ್ಲ ಮಾಡಿದ್ವಿ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇನ್ನೊಂದು ಕಡೆಗೆ ನೀವು ಕೂಡ ಚರ್ಚೆನೂ ಕೂಡ ಮಾಡ್ತಾ ಇದ್ರಿ ಇಲ್ಲಿ ಏನಂತ ಹೇಳಿದರೆ ಯಾಕೆ ನೀವು ಟೀಚರ್ಸ್ನ ರಿಕ್ರೂಟ್ ಮಾಡ್ತಾ ಇಲ್ಲ ಅಂತ ಹೇಳಿ. ಒಂದು ಕಡೆಗೆ ಶಾರ್ಟೇಜ್ ಆಫ್ ಟೀಚರ್ಸು, ಇನ್ನೊಂದು ಕಡೆಗೆ ನಾವು ಡೆಪ್ಯುಟೇಷನ್ನ ಸದಸ್ಯರು ಕೇಳ್ತಾಯಿದ್ರು, ಮುಖ್ಯಮಂತ್ರಿಗಳು ಈ ಥರ ಜೆನ್ಯೂನ್ ಕೇಸಸ್ ಇತ್ತು. ಕೆಲವರು ಸುಳ್ಳು ಕೂಡ ಹೇಳ್ಕೊಂಡು ಬಂದಿರೋ ಕೈ ಸರಿ ಇಲ್ಲ ಕಾಲು ಸರಿ ಇಲ್ಲ ಅಂತೇಳಿ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸಭಾಪತಿಗಳು ಇದು ಭಾಳ ಮುಖ್ಯ. ಫಸ್ಟ್ ಆಫ್ ಆಲ್ ನನಗೆ ಶಾರ್ಟೇಜ್ ಬೇರೆ ಇದೆ, ನಾನು ಇದನ್ನು ಮಾಡ್ತಾ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಡೆಪ್ಯುಟೇಷನ್ನ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶ ಕೊಡಲಿಲ್ಲ. ಈ ವರ್ಷ ನಾವೆಲ್ಲೂ ಕೂಡ ಮಾಡಲಿಲ್ಲ. ಆದರೆ ನೀವು ಹೇಳಿದಾಗೆ ಮಾನವೀಯತೆ ಮೇಲೆ ನಾವು ಮಾಡಬೇಕಾಗ್ತದೆ. ಯಾಕೆಂದರೆ ಕೆಲವು ಸತಿ ಇಂಥ ವಿಚಾರಗಳಲ್ಲಿ ತಾಯಿಗೆ ಏನು ಒಂದು ಮಗುಗೆ ಜನ್ಮ ಕೊಡ್ತಾರೆ, ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದು ನಮಗೆ ಕರುಣೆ ಇಲ್ಲ ಅಂತ ಹೇಳಿದರೆ ತಪ್ಪಾಗುತ್ತೆ ಅಂತ. ಅದಕ್ಕೆ ನಾನು ಉತ್ತರದೊಳಗೇ ನಿಮಗೆಲ್ಲ ಕೊಟ್ಬಿಟ್ಟೆ. ಇದನ್ನೆಲ್ಲ ಯೋಚನೆ ಮಾಡಿ ಇಲಾಖೆಯವ್ರಿಗೆ ಹೇಳಿದೆ, ನೋಡಿ ಈ ಥರ ಎಲ್ಲ ಆಗೋದಿಲ್ಲ, ಕೆಲವು ಸತಿ ಜೆನ್ಯೂನ್ ಕೇಸಸ್ ಇರುತ್ತೆ. ಯಾಕೆಂದರೆ ಕೌನ್ಸಿಲಿಂಗ್ ಮಾಡೋದು ಒಳ್ಳೆಯದೇ ಮಾನ್ಯ ಸಭಾಪತಿಗಳು. ಆದರೆ ಅನಿವಾರ್ಯವಾಗಿ ಇಂಥ ಸಂದರ್ಭ ಇದ್ದಾಗ ಅದಕ್ಕೆ ನಾನು ಏನು ಮಾಡಿದೆ, ಅವ್ರಿಗೆ ಇನ್ಮೇಲಿಂದ ಅವರು ಮೆಟರ್ನಿಟಿ ಲೀವಿಗೆ ಹೋಗಬೇಕಂದ್ರೆ 15 ದಿವಸ ಒಳಗೆ ನಾವು ಕೊಡಲೇಬೇಕು ಅವ್ರಿಗೆ. ಅದನ್ನು ನಾವು ಇಲ್ಲ ಅಂತ ಹೇಳೋಂಗೆ ಕಡ್ಡಾಯವಾಗಿ ರೂಲ್ಸೇ ತರ್ತಾ ಇದ್ದೀವಿ ಅದನ್ನು ಇನ್ಮೇಲೆ. ಅದು ಹೆಣ್ಣುಮಕ್ಕಳಿಗೆ, ಯಾಕೆಂದರೆ ಇವರೆಲ್ಲರೂ ಕೂಡ ಮೋಸ್ಟ್ಲಿ ಡೆಲಿವರಿ ಮತ್ತು ಜಸ್ಟ್ ಮದುವೆ ಆಗಿರ್ತಾರೆ. ಅವ್ರಿಗೆಲ್ಲರೂ ಕೂಡ ಸಂಸಾರ ಶುರು ಆಗ್ತಕ್ಕಂಥ ಅಡಿಷ್ನಲ್ ಜೀವಗಳು ಅವ್ರ ಸಂಸಾರಕ್ಕೆ ಸೇರ್ತಾವೆ. ಇದನ್ನೆಲ್ಲ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ.